ಸರ್ವೆ ನಂಬರ್ 4567 ಪಕ್ಕದಲ್ಲಿರುವ ರಾಜಕಾಲುವೆ ಒತ್ತುವರಿ ಮಾಡಿ ಅಕ್ರಮವಾಗಿ ಬಡಾವಣೆಗೆ ರಸ್ತೆ ನಿರ್ಮಾಣ. ಆನೇಕಲ್ ತಾಲೂಕಿನ ಆವಡದನಹಳ್ಳಿ ಗ್ರಾಮದಲ್ಲಿ ಪ್ರತಿಷ್ಠಿತ ಬಡಾವಣೆಗಳ ನಿರ್ಮಾಣ ಆಗುತ್ತಿದ್ದು, ಬಡಾವಣೆ ರಸ್ತೆಗಾಗಿ 120 ಅಡಿಗಳಿಗೂ ಹೆಚ್ಚಿನ ರಾಜಕಾಲುವೆಯನ್ನು ಮುಚ್ಚಿ ರಾತ್ರೋರಾತ್ರಿ ರಸ್ತೆಯನ್ನು ಒತ್ತುವರಿ ಮಾಡಿ ರಸ್ತೆ ನಿರ್ಮಾಣ ಮಾಡಿರುವುದಾಗಿ ಕಂದಾಯ ಇಲಾಖೆಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಆನೇಕಲ್ ತಾಲೂಕು ದಂಡಾಧಿಕಾರಿಗಳಿಗೆ ಗ್ರಾಮಸ್ಥರು ಲಿಖಿತವಾಗಿ ದೂರನ್ನು ಕೊಟ್ಟು ಪರಿಶೀಲನೆ ಮಾಡುವಂತೆ ತಿಳಿಸಿದ್ದು, ಈ ವಿಷಯದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಆನೇಕಲ್ ತಾಲೂಕು ತಹಶೀಲ್ದಾರ್ ರವರ ಗಮನಕ್ಕೆ ತಂದು ಸ್ಥಳ ಪರಿಶೀಲನೆ ನಡೆಸಿ ವರದಿಯನ್ನು ಕೊಡುವಂತೆ ತಿಳಿಸಿರುತ್ತಾರೆ. ಅದರಂತೆ ವಿಲೇಜ್ ಅಕೌಂಟೆಂಟ್ ಅಶೋಕ್ ಹಾಗೂ ರೆವಿನ್ಯೂ ಇನ್ಸ್ಪೆಕ್ಟರ್ ಆಂಜಿನಪ್ಪನವರು ಸ್ಥಳ ಪರಿಶೀಲನೆ ಮಾಡಿ ಮೇಲ್ನೋಟಕ್ಕೆ ಒತ್ತುವರಿ ಆದ ಬಗ್ಗೆ ವರದಿಯನ್ನು ಕೊಟ್ಟಿದ್ದು, ಅದರಂತೆ ಆನೇಕಲ್ ತಹಶೀಲ್ದಾರ್ ಸರ್ವೆ ಅಧಿಕಾರಿಗಳನ್ನು ನೇಮಿಸಿ ಸರ್ವೆ ಮಾಡಲು ದಿನಾಂಕ ನಿಗದಿಪಡಿಸಿ ಸರ್ವೆ ಮಾಡಲು ಸೂಚಿಸುತ್ತಾರೆ. ಸರ್ವೆಗೆ ಮುಂಚೆ ಪ್ರಭಾವಿಗಳು 60 ಅಡಿಗಳ ರಾಜಕಾಲುವೆ ಮುಚ್ಚಿ ರಸ್ತೆಯನ್ನು ಮಾಡಿ ಅದಕ್ಕೆ ಡಾಂಬರ್ ಹಾಕಿಸಿ ರಾಜಕಾಲುವೆಯನ್ನು ಒತ್ತುವರಿ ಮಾಡಿದ್ದು ಕಂಡುಬಂದಿರುತ್ತದೆ. ಈ ಬಗ್ಗೆ ಅಧಿಕಾರಿಗಳು ಶಾಮೀಲಾಗಿ ಇದುವರೆಗೂ ಯಾವುದೇ ದೂರನ್ನು ಸಹ ನೋಟಿಸ್ ಸಹ ನೀಡದೆ ಅಕ್ರಮಿಗಳ ಜೊತೆಗೆ ಭಾಗಿಯಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ. ರಾಜಕಾಲುವೆಗಳು ಹಾಗೂ ಗುಂಡುತೋಪುಗಳು ಮತ್ತು ಕೆರೆಗಳ ಒತ್ತುವರಿಯಿಂದ ಕಳೆದ 16 ವರ್ಷಗಳಿಂದ ಬೆಂಗಳೂರು ನಗರ ಪ್ರದೇಶದಲ್ಲಿ ಮಳೆಯಿಂದ ಆಗಿರುವ ಅನಾಹುತಗಳನ್ನು ಗಮನದಲ್ಲಿಟ್ಟುಕೊಂಡು ಹೈಕೋರ್ಟ್ ಸರ್ಕಾರಕ್ಕೆ ಒತ್ತುವರಿಗಳನ್ನು ತೆರವು ಮಾಡಲು ಸೂಚಿಸುತ್ತಾರೆ. ಅದರಂತೆ ಅನೇಕ ಪ್ರಭಾವಿಗಳ ಮನೆಗಳನ್ನು ತೆರವು ಮಾಡಿರುವುದು ಉದಾಹರಣೆ ನೂರಾರು ಇವೆ. ಮಾನ್ಯ ಲೋಕಾಯುಕ್ತ SP ಶ್ರೀಧರ್ ಜೋಶಿ ರವರು ಇಂತಹ ರಾಜಕೀಯ ಪ್ರಭಾವಿ ಹಾಗೂ ಬಡಾವಣೆ ಮಾಲೀಕರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕು. 60 ಅಡಿ ರಸ್ತೆಗಳ ನಿರ್ಮಾಣ ಮಾಡಿದರೂ ಕೈಗೆ ಬಳೆ ತೊಟ್ಟು ಕುಳಿತುಕೊಂಡಿರುವ ಅಧಿಕಾರಿಗಳು, ಕಾನೂನು ಹಾಗೂ ಅಧಿಕಾರಿಗಳಿಗೂ ಡೋಂಟ್ ಕೇರ್ ಎನ್ನುತ್ತಿರುವ ಬಡಾವಣೆ ಮಾಲೀಕರು, ಕಣ್ಮುಚ್ಚಿ ಕುಳಿತುಕೊಂಡಿರುವ ತಹಸೀಲ್ದಾರ್ ಶಶಿಧರ್, ಲೋಕಾಯುಕ್ತ ಅಧಿಕಾರಿಗಳಿಗೆ ಇತ್ತ ನೋಡಿ. ನಮ್ಮದು ಆನೇಕಲ್ ತಾಲೂಕು ಬ್ಯಾಗರದೇನಹಳ್ಳಿ ಪಂಚಾಯತಿ ಆವಡದೇನಹಳ್ಳಿ ಗ್ರಾಮ. ನಮ್ಮೂರಲ್ಲಿ ರಾಜಕಾಲುವೆನ ಒತ್ತುವರಿ ಮಾಡಿಕೊಂಡು ಖಾಸಗಿ ಬಡಾವಣೆದಾರ ರಸ್ತೆ ನಿರ್ಮಾಣ ಮಾಡ್ತಾಯಿದ್ದಾನೆ. ಇದ್ರ ಬಗ್ಗೆ ಆಲ್ರೆಡಿ ನಾವು CM ಅವ್ರಿಗೆ ಅರ್ಜಿ ಕೊಟ್ಟು CM ಆಫೀಸಿಂದ ತಹಶೀಲ್ದಾರ್ ಅವ್ರಿಗೆ ಇನ್ಸ್ಟ್ರಕ್ಷನ್ ಆಗಿ ಸರ್ವೆ ಒಂದು ಬಾರಿ ಮಾಡಿದ್ರು. ಆ ಸರ್ವೆ ರಿಪೋರ್ಟು ಅಪೂರ್ಣವಾಗಿದ್ದಕ್ಕೆ ರೀಸರ್ವೆಗೆ ಇನಿಷಿಯೇಟ್ ಮಾಡಿ ಅಂತ ಕೇಳಿದ್ವಿ. ರೀಸರ್ವೆಗೆ ಇನಿಷಿಯೇಟ್ ಮಾಡಿದ್ದಾರೆ. ಬಟ್ ಇವತ್ತವರೆಗೂ ಬಂದಿಯವರು ರಾಜಕಾಲುವೆ ಎಲ್ಲರಿಗೂ ಒತ್ತುವರಿ ಆಗಿದೆ, ಯಾಕೆ ರಸ್ತೆ ನಿರ್ಮಾಣ ಮಾಡ್ತಾಯಿದ್ದಾರೆ, ಅಬ್ಜೆಕ್ಷನ್ ಮಾಡಿ ಯಾರೂ ನಿಲ್ಲಿಸ್ತಾ ಇಲ್ಲ. ಆವತ್ತು RA VA ಎಲ್ಲ ಬಂದಿದ್ದರು. ಟಾರ್ ಹಾಕ್ಬೇಕಾದ್ರೆ ಇವರು ನಿಲ್ಲಿಸ್ತೀರಾ, ರಸ್ತೆ ನಿರ್ಮಾಣ ಮಾಡೋದಕ್ಕೆ ಇವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಇದು ರಾಜಕಾಲುವೆ ಎಷ್ಟು ಅಡಿ ಬರ್ತದೆ ಸರ್? ಸರ್ ಇದು ಮೇಲೆ ಆವ್ರೇಜ್ ಒಂದು 8 ಎಕರೆ ಇದೆ ಸರ್. ಅದು ತಪ್ಪಿದ್ದಳ್ಳ ಅಗಲ ಎಷ್ಟು ಅಡಿ ಬರುತ್ತದೆ? ಅಗಲ ಆವ್ರೇಜ್ ಮೆಷರ್ಮೆಂಟ್ ಗೊತ್ತಿಲ್ಲ. ಅಲ್ಲೆಲ್ಲ ಒಂದು 120-130 ಅಡಿ ಬರ್ಬೋದು. ಇಲ್ಲಿಂದ ಆಚೆಗೆಲ್ಲ 60 ಅಡಿ 70 ಅಡಿ 80 ಅಡಿ ಹಿಂಗಿದೆ ಸರ್. ಇದನ್ನೆಲ್ಲ ಪೂರ್ತಿ ಒತ್ತುವರಿ ಮಾಡಿದ್ದಾರೆ. ಇಲ್ಲೆಲ್ಲ ಒಂದು ಸ್ವಲ್ಪ ಮಾಡಿದ್ದಾರೆ, ಅಲ್ಲಿ ಕೆಳಗಡೆಗಂತೂ ಕಂಪ್ಲೀಟ್ಲಿ ಮಾಡ್ಕೊಂಡು ಹೋಗಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಡ್ಬೋದಾಗಿತ್ತಲ್ಲ ನೀವು? ಸರ್ ಕೊಟ್ಟಿದ್ದೀವಿ, ಯಾರು ಆ್ಯಕ್ಷನ್ ತೊಗೊತಾ ಇಲ್ಲ. ತಹಶೀಲ್ದಾರ್ ಅವ್ರಿಗೂ ಹೇಳಿದ್ದೀವಿ, ಅವ್ರ ಗಮನಕ್ಕೆ ತಂದಿದ್ವಿ. ಮತ್ತು RA EB ಅವರು ಬಂದರು, ಸರ್ವೆ ಮಾಡಲಿಲ್ಲ, ವಾಪಸ್ ಹೋದರು. DC ಏನೋ ಬಂದಿದ್ದಾರೆ ಅಂತ. ಮತ್ತು ಇವಾಗ ಯಾವಾಗ ಸರ್ವೆ ಮಾಡ್ತಾರೋ ಗೊತ್ತಿಲ್ಲ. ಇವ್ರು ಬಂದು ಈ ಥರ ಹೇಳಿಕೆ ಕೊಡ್ತಾ ಇದ್ದಾರೆ. ಈಗ ಇದು 120 ಅಡಿಗಳಷ್ಟು ಮೇಲ್ಪಟ್ಟಿರುವಂಥ ಅಡಿಗಳಷ್ಟಿರುವಂಥ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ಈಗ ಬಡಾವಣೆಗಳಿಗೆ ಅನುಕೂಲ ಮಾಡ್ಕೊತಾ ಇದ್ರೆ ಅಂತ ಇದೆ. ಹೌದು ಸರ್. ಮತ್ತು BMRDA ಇವರು ಅಪ್ರೂವಲ್ ಪ್ಲಾನಲ್ಲಿ ಎಲ್ಲೂ ರಾಜಕಾಲುವೆನೇ ತೋರಿಸಿಲ್ಲ. ಎಕ್ಸ್ಟೆಂಡೆಡ್ ಎಕ್ಸಿಸ್ಟಿಂಗ್ ರೋಡ್ ಅಂತ ತೋರಿಸ್ಕೊಂಡಿದ್ದಾರೆ. ಇನ್ಕ್ಲೂಡಿಂಗ್ BMRDA ಅವರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ನಮ್ಮ ಅನಿಸಿಕೆ ಸರ್. ಸ್ಥಳ ಪರಿಶೀಲನೆ ಮಾಡಿದ್ರೆ ಎಲ್ಲ ಅಪ್ರೂವಲ್ ಕೊಟ್ಟವ್ರೆ BMRDA ಅವರು. ಈಗ ನೀವು ಎಲ್ಲೆಲ್ಲಿ ದೂರು ಕೊಟ್ಟಿದ್ದೀರಾ ಸರ್? ಸರ್ ನಾನು ಆಲ್ರೆಡಿ CM ಅವ್ರಿಗೆ ಕೊಟ್ಟಿದ್ದೆ, CM ಇಂದ ತಹಶೀಲ್ದಾರ್ ಅವ್ರಿಗೆ ಬಂದಿದೆ. ಮತ್ತು ನಾನು RA VAಗೆಲ್ಲ ಹೇಳಿದ್ದೀವಿ. ಮತ್ತು ಕೆಳಗಡೆನೂ ಒಂದು ಪ್ರಾಪರ್ಟಿ ಅವರು ಮೂಲ ದಾಖಲಾತಿಗಳಿಲ್ಲ ಅಂತ ನಾವು ಡಾಕ್ಯುಮೆಂಟೇಷನ್ RTIನಲ್ಲೆಲ್ಲ ತೊಗೊಂಡಿದ್ದೀವಿ. ಅದು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಓಕೆ, ಈಗ ನಿಮ್ಮ ಮೊತ್ತ ಏನು ಸರ್? ನಮ್ಮ ಮೊತ್ತ ರಾಜಕಾಲುವೆ ತೆರವುಗೊಳಿಸ್ಕೊಡ್ಬೇಕು. ಇಲ್ಲಿ ಲೇಔಟ್ ಅವ್ರಿಗೆ ಅವರು ಪ್ರೈವೇಟ್ ಪ್ರಾಪರ್ಟಿನ ತೊಗೊಂಡು ರಸ್ತೆ ಮಾಡ್ಕೊಂಡು ಹೋಗ್ಲಿ. ರಾಜಕಾಲುವೆ ಮೇಲೆ ಬೇಡ, ನಮ್ಮ ಕೆರೆನಲ್ಲಿ ನೀರಿಲ್ಲ. ನಿಮ್ಮ ಹೆಸರು? ನವೀನ್ ಅಂತ ಸರ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಅಕ್ರಮಗಳ ರಸ್ತೆಯ ಒತ್ತುವರಿಯ ಬಗ್ಗೆ ತಿಳಿಸುತ್ತೇವೆ. ಕಾದು ನೋಡಿ.